ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಬಿಂದಾಸ್ ನ್ಯೂಸ್ ಕನ್ನಡದಲ್ಲಿ ನಿಮಗೆ ಸ್ವಾಗತ. 80ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ. ಮೆಲೆಬೆನ್ನೂರು ಪ್ರಾಥಮಿಕ ಕೃಷಿ ಉತ್ಪನ್ನ ಸಹಕಾರ ಸಂಘ ವಿರುದ್ಧ ಆಕ್ರೋಶ. ಹೌದು ವೀಕ್ಷಕರೇ, ಆಗಸ್ಟ್ 15ರಂದು ಹರಿಹರ ತಾಲೂಕಿನ ಮೆಲೆಬೆನ್ನೂರು ಪಟ್ಟಣದಲ್ಲಿರುವ ಪ್ರಾಥಮಿಕ ಕೃಷಿ ಉತ್ಪನ್ನ ಸಹಕಾರ ಸಂಘದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇರಿಸದೆ ಅಗೌರವ ತೋರಲಾಗಿದೆ ಎಂದು ಆರೋಪ ಕೇಳಿಬಂದಿದೆ. ಸ್ವಾತಂತ್ರ್ಯ ದಿನಾಚರಣೆಯಂತಹ ರಾಷ್ಟ್ರೀಯ ಮಹತ್ವ ಕಾರ್ಯಕ್ರಮದಲ್ಲಿ ದೇಶದ ಸಂವಿಧಾನ ರಚಿಸುವ ಮಹತ್ವ ಪಾತ್ರ ವಹಿಸಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇರಿಸುವುದು ಸಾರ್ವಜನಿಕರ ಹಾಗೂ ವಿವಿಧ ಸಂಘಟನೆಗಳು ಅಸಮಾಧಾನಕ್ಕೆ ಕಾರಣವಾಗಿದೆ. ರಾಷ್ಟ್ರದ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ಮೌಲ್ಯಗಳನ್ನು ಸ್ಮರಿಸುವ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಗೌರವಿಸುವುದು ಅಗತ್ಯವಾಗಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಂಘಟನೆಯ ಕುರಿತು ಸಹಕಾರ ಸಂಘದ ಆಡಳಿತ ಮಂಡಳಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕು ಮತ್ತು ರಾಷ್ಟ್ರೀಯ ಹಾಗೂ ಸಂವಿಧಾನಿಕ ಮಹತ್ವ ದಿನಗಳಲ್ಲಿ ಎಲ್ಲ ಮಹನೀಯರನ್ನು ಗೌರವಿಸುವ ಕ್ರಮ ಕೈಗೊಳ್ಳಬೇಕು ಎಂದು ವ್ಯಕ್ತವಾಗಿದೆ. ವರದಿ ಅಶ್ಫಾಕ್ ಅಲಿ, ಬಿಂದಾಸ್ ನ್ಯೂಸ್ ಕನ್ನಡ, ಮೆಲೆಬೆನ್ನೂರು. ಇವತ್ತಿನ ದಿನ ಸ್ವಾತಂತ್ರ್ಯ ದಿನ ಆಗಿರುವ ಉದ್ದೇಶದಿಂದ ಸ್ವಾತಂತ್ರ್ಯ ದಿನ ಆಚರಣೆ ಮಾಡುವ ಬಗ್ಗೆ ನಾವು ಇಲ್ಲಿ ಸ್ವಾತಂತ್ರ್ಯ ಕೃಷಿ ಕಂಪನಿ ಸಹಕಾರ ಮಲೆಬೆನ್ನೂರು ಅವ್ರ ಆಫೀಸ್ ಮುಂದೆ, ಕಚೇರಿ ಮುಂದೆ ಧರಣಿ ಮಾಡ್ತಿದ್ದೇವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರದ ಗೈಡ್ಲೈನ್ಸ್ ಇರೋದು ಸ್ವಾತಂತ್ರ್ಯ ದಿನದಂದು ಮಹಾತ್ಮ ಗಾಂಧೀಜಿ ಫೋಟೋ ಮತ್ತು ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಫೋಟೋಗಳನ್ನು ಪುಷ್ಪ ನಮನ ಮಾಡಿ ಅದಾದ ನಂತರ ಧ್ವಜಾರೋಹಣ ಮಾಡುವಂತ ಒಂದು ಕಾನೂನು ಸುವ್ಯವಸ್ಥೆ, ಒಂದು ಸರ್ಕಾರದ ಗೈಡ್ಲೈನ್ಸ್ ಇದೆ. ಬಟ್ ಆದ್ರೆ ಇಲ್ಲಿ ಕಾನೂನನ್ನೇ, ಸರ್ಕಾರ ಗೈಡ್ಲೈನ್ಸ್ ಅನ್ನೇ ಉಲ್ಲಂಘನೆ ಮಾಡಿ ಬರೀ ಮಹಾತ್ಮ ಗಾಂಧೀಜಿ ಫೋಟೋವನ್ನಿಟ್ಟು, ಅದು ಎಲ್ಲಿಟ್ಟಿದಾರಂದ್ರೆ ಧ್ವಜಾರೋಹಣ ಮಾಡ್ತಕ್ಕಂಥ ಜಾಗದಲ್ಲಿ ಇಡ್ಬೇಕಾಗಿತ್ತು ಅವರು, ಬಟ್ ಒಳಗಿಟ್ಟಿದಾರ. ಅದು ತಪ್ಪಂತೇಳಿ ನಾವು ನಮ್ಮ ಕಾಲೋನಿಯಿಂದ, ನಮ್ಮ ಸಂಘಟನೆಯರು, ಹಿರಿಯರು, ಯುವಕರು, ಆಮೇಲೆ ಕೋಳಿ ಸಮಾಜದವರು ಎಲ್ಲರೂ ಸೇರಿ ಅದನ್ನ ಕಡೆಗಣಿಸ್ಬೇಕಂತ ಹೇಳಿ ನಾವು ಈ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಮೇಲೆ ಸಂಬಂಧಪಟ್ಟ ಅಧ್ಯಕ್ಷ ಆಗ್ಲಿ, ಉಪಾಧ್ಯಕ್ಷ ಆಗ್ಲಿ, ಕಾರ್ಯದರ್ಶಿ ಆಗ್ಲಿ, ಯಾರೇ ಒಬ್ರು ಬಂದು ಏನ್ ಆಗೈತಪ್ಪ ಅಲ್ಲಿ, ಏನ್ ಸುವ್ಯವಸ್ಥೆ ಆಗೈತಪ್ಪ, ಏನ್ ಹದಿಗೆಟ್ಟದಪ್ಪ ಅಲ್ಲಿ, ಕಾನೂನು ಸುವ್ಯವಸ್ಥೆ ಏನ್ ನಾವ್ ಮಾಡಿದವಪ್ಪ ಅಂತ ಒಬ್ಬರಾದ್ರೂ ಕೂಡ ಬಂದಿಲ್ಲ ಐತಲ್ಲ. ಯಾರು ನಮಗೆ 3 ತಾಸು ಆಯ್ತು, ಬೆಳಗ್ಗೆ 11 ಗಂಟೆಯಿಂದ ನಾವು ಇಲ್ಲಿ ಕುತ್ಕೊಂಡಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾ ಇಲ್ಲ, ಸಂಬಂಧಪಟ್ಟಂತ ಮೆಂಬರ್ಗಳು ಅವ್ರಿಗೆ ಸಂಪರ್ಕ ಮಾಡಿದ್ವಿ, ಫೋನ್ ನಲ್ಲಿ ಕರೆ ಮಾಡಿದ್ವಿ, ತಪ್ಪಾಗೈತಿ ಅಂತ ಕ್ಷಮೆ ಕೇಳಿದ್ರು. ಆದ್ರೆ ಬಟ್ ಇಲ್ಲಿ ಬರ್ತಾ ಇಲ್ಲ ಅವರು. ಯಾಕೆ ಬರ್ತಾ ಇಲ್ಲ? ನಮಗ್ ಕಾರಣ ಬೇಕಲ್ಲ, ಬಂದ್ ಹೇಳುವುದಲ್ಲ. ಈ ತರ ಆಗೈತಪ್ಪ, ಮುಂದೆ ಆಗಲ್ಲ ಅಂತ ಹೇಳಿಕೆ ಕೊಟ್ಟು ಹೋಗೋದಿತ್ತಲ್ಲ. ನಾವ್ ಮುಂದುವರಿತಿದ್ವ, ಬೇಡ ಗೌರವ ಕೊಟ್ಟು ಪಡೆದು ನಾವ್ ವಾಪಸ್ ಹೋಗ್ತಿದ್ವಿ. ಅದ್ ನಾವೇನ್ ಮಾಡ್ತಿದ್ವಿ ಅದ್ ಮುಂದಿನ ವಿಚಾರ. ಯಾಕೆ ಬರ್ತಾ ಇಲ್ಲ ಒಬ್ರು? ಈ ಒಳಗಡೆ ಕೆಲಸ ಮಾಡತಕ್ಕಂತ ನೌಕರದಾರರು ರೋಡಲ್ಲಿ ಅಡ್ಡಾಡ್ತಾರ, ಎಷ್ಟೇ ಕರೆದ್ರು ಕೂಡ ಅವ್ರು ಬರ್ತಾ ಇಲ್ಲ. ಕಾರಣ ಇವ್ರು ತಪ್ಪು ಮಾಡಿದಾರ ಅನ್ನೋದಕ್ಕೆ ಬರ್ತಾ ಇಲ್ಲ. ಇವ್ರು ತಪ್ಪು